ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 10,000 ರೂಪಾಯಿ ಹಣ ಜಮೆ ಬಗ್ಗೆ ಇವತ್ತು ಬಂಪರ್ ಸಿಹಿ ಸುದ್ದಿ ಬಂದಿದೆ. ಹೌದು ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದು ಈಗಾಗಲೇ ಹಣ ಪಡೆದುಕೊಳ್ತಾ ಇದ್ರೆ ನಿಮಗೆ ಒಂದು ಹೊಸ ನಿಯಮ ಕೂಡ ಇನ್ ಮುಂದೆ ಪ್ರಾರಂಭವಾಗಬಹುದು. ವೀಕ್ಷಕರೇ, ಇನ್ನು ಬಜೆಟ್ ಕೂಡ ಬರ್ತಾ ಇದೆ. ಮತ್ತೆ ಬಜೆಟ್ ಬಗ್ಗೆನೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಸಿಹಿ ಸುದ್ದಿ ಕೂಡ ನೋಡ್ತಾ ಹೋಗೋಣ. ಮತ್ತೆ ರೇಷನ್ ಕಾರ್ಡ್ ಇದ್ದವರಿಗೆ ಮತ್ತೆ ಡಿಜಿಟಲ್ ಕರೆನ್ಸಿ ಮೂಲಕ ಹಣ ಬರಲಿದೆ. ಹೌದು, ಆಹಾರ ಸಬ್ಸಿಡಿ ಹಣ ಈಗ ಡಿಜಿಟಲ್ ಕರೆನ್ಸಿ ರೂಪದಲ್ಲಿ. ವೀಕ್ಷಕರೇ, ಈ ಒಂದು ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಮತ್ತು ಪ್ರಧಾನಮಂತ್ರಿಯವರ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಡಿಯಲ್ಲಿ ರೇಷನ್ ಕಾರ್ಡ್ ಗಾರಕರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಕೂಡ ರೇಷನ್ ಕಾರ್ಡ್ ಹೊಂದಿದ್ರೆ ಇದು ನಿಮಗೂ ಕೂಡ ಅಪ್ಲೈ ಆಗುತ್ತೆ. ದೊಡ್ಡ ಒಂದು ಸಿಹಿ ಸುದ್ದಿ ವೀಕ್ಷಕರೇ. ಇನ್ನು ನಿಮ್ಮ ಹತ್ರ ಬೈಕ್ ಇರ್ಲಿ, ಕಾರ್ ಇರ್ಲಿ, ವಾಹನ ಇರ್ಲಿ, ನೀವು ಏನಾದ್ರೂ ವಾಹನ ಓಡಿಸ್ತಾ ಇದ್ರೆ ಇನ್ ಮುಂದೆ ಹೊಸ ನಿಯಮ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಹುಷಾರಾಗಿರಿ, ಇಲ್ವಾದಲ್ಲಿ ನಿಮಗೆ ಪದೇ ಪದೇ ತಪ್ಪು ಮಾಡಿದ್ರೆ ಇನ್ ಮುಂದೆ ಹೊಸ ನಿಯಮ ಕೂಡ ಶುರುವಾಗ್ತಾ ಇದೆ. ಭಾರಿ ಒಂದು ಕಠಿಣ ನಿಯಮ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇದೆ. ಡ್ರೈವಿಂಗ್ ಲೈಸೆನ್ಸ್ ಇದ್ದವರು, ವಾಹನ ಸವಾರರು ವಿಡಿಯೋ ಪೂರ್ತಿಯಾಗಿ ನೋಡಿ. ಹೆಚ್ಚು ದಂಡ ಆಗಿರ್ಬೋದು, ಲೈಸೆನ್ಸ್ ಕ್ಯಾನ್ಸಲ್ ಬಗ್ಗೆ ಆಗಿರ್ಬೋದು, ನೋಡ್ತಾ ಹೋಗೋಣ. ಇನ್ನು ಈ ವರ್ಷದ 2ನೇ ಗ್ರಹಣ ಚಂದ್ರಗ್ರಹಣ. ಹೌದು ವೀಕ್ಷಕರೇ, ಮತ್ತೆ ಮಾರ್ಚ್ ತಿಂಗಳಲ್ಲಿ ಚಂದ್ರಗ್ರಹಣ ಬರ್ತಾ ಇದೆ. ಯಾವ ದಿನಾಂಕದಂದು ಚಂದ್ರಗ್ರಹಣ ಬರುತ್ತೆ, ಮತ್ತೆ ಗ್ರಹಣದ ಸಮಯ ಭಾರತದಲ್ಲಿ ಏನಾಗಿರುತ್ತೆ, ಮತ್ತೆ ಯಾವ ಸಮಯಕ್ಕೆ ಗ್ರಹಣ ಮುಕ್ತಾಯವಾಗುತ್ತೆ ಅದು ಕೂಡ ನೋಡೋಣ. ಪ್ರಾರಂಭ, ಮುಕ್ತಾಯ ಸಮಯ ಮತ್ತು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ನೋಡೋಣ. ಇನ್ನು ಮಾರ್ಚ್ 1ನೇ ತಾರೀಕಿನಿಂದ ಹೊಸ ನಿಯಮ. ವೀಕ್ಷಕರೇ, ನೀವು ಕೂಡ ವಾಟ್ಸ್ಆಪ್ ಬಳಕೆ ಮಾಡ್ತಾ ಇದ್ರೆ ವಾಟ್ಸ್ಆಪ್ಗೆ ಲಿಂಕ್ ಇರೋ ಮೊಬೈಲ್ ಸಂಖ್ಯೆ ಮೊಬೈಲ್ ಸಿಮ್ ಒಳಗಡೆ ಇರಬೇಕು. ಇಲ್ವಾದಲ್ಲಿ ನಿಮ್ಮ ವಾಟ್ಸ್ಆಪ್ ವರ್ಕ್ ಆಗಲ್ಲಂತೆ. ಅಂದ್ರೆ ಸಿಮ್ ಕಾರ್ಡ್ ಹೊರಗೆ ತೆಗೆದ್ರೆ ಮೊಬೈಲ್ ಇಂದ ಆ ಲಿಂಕ್ ಇರೋ ವಾಟ್ಸ್ಆಪ್ ಕೂಡ ವರ್ಕ್ ಆಗಲ್ಲ ಅಂತ ವೀಕ್ಷಕರೇ. ಹೊಸ ನಿಯಮ ಮಾರ್ಚ್ 1ನೇ ತಾರೀಕಿನಿಂದ ಪ್ರಾರಂಭವಾಗ್ತಾ ಇದೆ. ನೀವು ಕೂಡ ವಾಟ್ಸ್ಆಪ್ ಬಳಕೆ ಮಾಡ್ತಾ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣ ವಿಡಿಯೋ ನಿಮಗೆ ಸಿಗಲಿದೆ. ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿರ್ಬೋದು, ರೇಷನ್ ಕಾರ್ಡ್ ಹೊಂದಿದ್ರೆ ನಿಮಗೆ 2 ಬಂಪರ್ ಸಿಹಿ ಸುದ್ದಿ ವೀಕ್ಷಕರೇ. ಇವತ್ತು ವಿಡಿಯೋಗೆ ಬೇಗನೆ ಲೈಕ್ ಮಾಡಿ, ನೀವು ನಮಗೆ ಸಪೋರ್ಟ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ದಯವಿಟ್ಟು ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ವೀಕ್ಷಕರೇ, ನಿಮಗೂ ಕೂಡ 25, 26 2 ಕಂತು 4,000 ರೂಪಾಯಿ ಹಣ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತೀರಾ, ಆದ್ರೆ ಕಮೆಂಟ್ ಮಾಡಲ್ಲ, ಲೈಕ್ ಮಾಡಲ್ಲ. ಸೊ ವೀಕ್ಷಕರೇ, ನಾವು ನಿಮಗೋಸ್ಕರ ಗೃಹಲಕ್ಷ್ಮಿ ವಿಡಿಯೋದ ಮೂಲಕ ಅಪ್ಡೇಟ್ಸ್ ತರ್ತಾ ಇರ್ತೇವೆ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದರಿಂದ ಬೇರೆಯವರಿಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜಿಲ್ಲೆಗೆ ಹಣ ಬಂದಿದೆ, ಎಷ್ಟು ಜಿಲ್ಲೆಗೆ ಹಣ ಬಂದಿಲ್ಲ ಅಂತ. ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ. ರಾಜ್ಯ ಸರ್ಕಾರದಿಂದ ಈಗಾಗಲೇ 26 ಕಂತು ಹಣ ಬಿಡುಗಡೆ ಆಗಿದ್ದು ನಿಮಗೆ ಗೊತ್ತೇ ಇದೆ. 24 ಕಂತು ಹಣ ಬಿಡುಗಡೆ ಮಾಡಿದ್ರು ಸೆಪ್ಟೆಂಬರ್ ತಿಂಗಳವರೆಗೂ. ನಂತರ ಫೆಬ್ರವರಿ, ಮಾರ್ಚ್ ತಿಂಗಳದ್ದು ಹಣ ಹಾಕಿಲ್ಲ ಅಂತ ವಿರೋಧ ಪಕ್ಷದವರು ಆರೋಪ ಮಾಡಿದ ಬೆನ್ನಲ್ಲೇ ಚೆಕ್ ಮಾಡಿದಾಗ ಸತ್ಯವಾಯಿತು, ಹಣ ಬಂದಿರಲಿಲ್ಲ. ಅವಾಗ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹೋದ ವರ್ಷದ್ದು ಹಣ ಬಿಡುಗಡೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದು. ಈಗ ಆ ಒಂದು ಹಣ ಬಿಡುಗಡೆನೇ ಆಗಿದೆ. ಅದು 25, 26ನೇ ಕಂತು ಹಣ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಕೂಡ ಆಗಿದೆ ವೀಕ್ಷಕರೇ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಒಮ್ಮೆ ಬಾರಿ ಚೆಕ್ ಮಾಡಿಕೊಳ್ಳಿ. ನಿಮಗೂ ಕೂಡ 4,000 ರೂಪಾಯಿ ಅಂದ್ರೆ 2,000 ರೂಪಾಯಿ ಹಾಗೆ 2 ಬಾರಿ ಜಮೆ ಕೂಡ ಆಗಿರುತ್ತೆ ವೀಕ್ಷಕರೇ. ಒಟ್ಟು 25, 26 2 ಕಂತು ಹಣವನ್ನ ಬಿಡುಗಡೆ ಮಾಡಿ ಜಮೆ ಕೂಡ ಮಾಡಿದ್ದೇವೆ ಕರ್ನಾಟಕ ರಾಜ್ಯಾದ್ಯಂತ ಅಂತ ಈಗಾಗಲೇ ಒಂದು ಘೋಷಣೆ ಕೂಡ ಮಾಡಲಾಗಿದೆ. ಒಂದು ಹೇಳಿಕೆ ಕೂಡ ಅಧಿಕೃತವಾಗಿ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ. ಒಟ್ಟು ಒಂದು ಅಕೌಂಟ್ಗೆ 52,000 ರೂಪಾಯಿ ಅಂದ್ರೆ 26 ಕಂತು ಹಣ ಹಾಕಿದ್ದೇವೆ. 52,000 ರೂಪಾಯಿ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಮಾಡಲಾಗಿದೆ ಅಂತಾನೂ ಕೂಡ ಹೇಳಲಾಗಿದೆ. ಆದ್ರೆ ಈ ಒಂದು ಯೋಜನೆ ಪ್ರಾರಂಭವಾಗಿ ಬರೋಬ್ಬರಿ 30 ತಿಂಗಳಾಗಿದೆ. ಹೀಗಾಗಿ ನೀವು 30 ಕಂತು ಅಂದ್ರೆ 60,000 ರೂಪಾಯಿ ಜಮೆ ಮಾಡಬೇಕಿತ್ತು. ಆದ್ರೆ 52,000 ರೂಪಾಯಿ ಜಮೆ ಮಾಡಿದ್ದೀರಿ. ಹಾಗಾದ್ರೆ ಇನ್ನು 8,000 ರೂಪಾಯಿ ಅಂದ್ರೆ 4 ಕಂತು ಹಣ ಎಲ್ಲಿ ಹೋಯ್ತು ಅಂತ ವಿರೋಧ ಪಕ್ಷದವರು ಮತ್ತೆ ಪ್ರಶ್ನೆ ಮಾಡಲು ಪ್ರಾರಂಭ ಮಾಡಿದ್ದಾರೆ. ಹೌದು, ಮಹೇಶ್ ತೆಂಗಿನಕಾಯಿ ಅವರು ಕೂಡ ಇದರ ಬಗ್ಗೆ ಈಗಾಗಲೇ ಒಂದು ಅಪ್ಡೇಟ್ ತಗೊಳ್ಳಕ್ಕೆ ಮುಂದಾಗಿದ್ದಾರೆ. ಮುಂದಿನ ಬರೋ ಪ್ರಶ್ನೋತ್ತರ ವೇಳೆಯಲ್ಲಿ ಮತ್ತೆ ಇದರ ಬಗ್ಗೆ ಪ್ರಶ್ನೆ ಮಾಡಲಾಗುತ್ತೆ ವೀಕ್ಷಕರೇ. ಬಾಕಿ ಉಳಿದಿರೋದು ಈಗ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಹಾಗೂ ಈ ವರ್ಷದ ಜನವರಿ ತಿಂಗಳದ್ದು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ 4 ಕಂತು ಇನ್ನು ಸರ್ಕಾರ ಕೊಡೋದು ಬಾಕಿ ಉಳಿಯುತ್ತೆ. ಹಾಗಾದ್ರೆ 30 ಕಂತು ಜನವರಿವರೆಗೂ ಆದ್ರೆ ಒಟ್ಟು 60,000 ರೂಪಾಯಿ ಜಮೆ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ. ಈಗ ಬಾಕಿ ಉಳಿದಿರೋದು 8,000 ರೂಪಾಯಿ. ಮತ್ತೆ 26ನೇ ಕಂತು ಕೆಲವೊಬ್ಬರಿಗೆ ಇನ್ನೂ ಕೂಡ ಜಮೆ ಆಗಿಲ್ಲ ಅಂತ ನಮಗೆ ಕಮೆಂಟ್ಗಳು ಬರ್ತಾ ಇದ್ದಾವೆ. ಹೌದು ವೀಕ್ಷಕರೇ, ಫೆಬ್ರವರಿ, ಮಾರ್ಚ್ ತಿಂಗಳದ್ದು ಒಟ್ಟಿಗೆ ಬಿಡುಗಡೆ ಮಾಡಿದ್ದಾರೆ. ಕೆಲವೊಬ್ಬರಿಗೆ ಇನ್ನೂ ಕೂಡ ಜಮೆ ಆಗಿಲ್ಲ. ಅವ್ರು ಏನ್ ಮಾಡ್ಬೇಕು, ನಿಮ್ಮ ಒಂದು ರೇಷನ್ ಕಾರ್ಡ್ ಮೇಲಿರೋ ನಿಮ್ಮ ಹೆಸರು ಹಾಗೂ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಳ್ಳಿ. ಅದಕ್ಕಂದ್ರೆ 7 ಲಕ್ಷ ಕಾರ್ಡುಗಳು, ಬಿಪಿಎಲ್ ಕಾರ್ಡುಗಳು ಇನ್ಆಕ್ಟಿವ್ ಅಂದ್ರೆ ಇಲ್ಲಿ ಅನರ್ಹ ಪಟ್ಟಿಗೆ ಸೇರಿಸಲಾಗಿದೆ. ಅದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ. ಆದ್ರೆ ಈ 2 ಕಾರಣದಿಂದಾಗಿ ನಿಮ್ಮ ಬಿಪಿಎಲ್ ಕಾರ್ಡು ರದ್ದಾಗಿದ್ರೆ ಆ 2 ಕಾರಣಗಳು ಯಾವ್ದಪ್ಪ ಅಂದ್ರೆ GST ರಿಟರ್ನ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಈ 2 ಕಾರಣದಿಂದ ಬಿಪಿಎಲ್ ಕಾರ್ಡು ಎಪಿಎಲ್ ಕಾರ್ಡ್ಗೆ ವರ್ಗಾವಣೆ ಆಗಿದ್ರೆ ಇದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರೋದು ಸ್ಟಾಪ್ ಅಂದ್ರೆ ನಿಲ್ಲಿಸಲಾಗಿದೆ. ಈ ಒಂದು 2 ಕಾರಣದಿಂದ ನಿಮ್ಮ ಬಿಪಿಎಲ್ ಕಾರ್ಡು ಅನರ್ಹ ಪಟ್ಟಿಗೆ ಸೇರಿದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರಲ್ಲ. ಇನ್ನು ನಿಮ್ಮ ಹತ್ರ ಎಪಿಎಲ್ ಕಾರ್ಡ್ ಇದ್ದು ನೀವು ತೆರಿಗೆ ಪಾವತಿ ಮಾಡ್ತಾ ಇದ್ದು GST ರಿಟರ್ನ್ಸ್ ಮಾಡ್ತಾ ಇದ್ರೆ
ಅವಾಗ್ಲೂ ಕೂಡ ನಿಮಗೆ ಹಣ ಬರೋದು ನಿಲ್ಲಿಸಲಾಗುತ್ತೆ. ಇನ್ನು ವೀಕ್ಷಕರೇ, ನೀವು ಕೂಡ ರೇಷನ್ ಕಾರ್ಡ್ ಹೊಂದಿದ್ದು ನಿಮ್ಮ ಹೆಸರು ಯಜಮಾನಿ ಸ್ಥಾನದಲ್ಲಿರಬೇಕು ಮತ್ತು ರೇಷನ್ ಕಾರ್ಡ್ ಮೇಲೆ ಯಾವ ತರ ಹೆಸರಿದೆ ನೋಡಿ ನಿಮ್ಮ ಹೆಸರು ಅದೇ ತರ ಬ್ಯಾಂಕ್ ಅಕೌಂಟ್ ಅಲ್ಲೂ ಕೂಡ ಇರಬೇಕು. ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ವೀಕ್ಷಕರೇ, ಈ ತರ ಆಗಿಲ್ಲ ಅಂದ್ರೆ ನಿಮಗೆ ಹಣ ಬರೋದು ಕೂಡ ತಡವಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಮೃತಪಟ್ಟವರ ಅಕೌಂಟ್ಗೂ ಕೂಡ ಹಣ ಹೋಗಿದೆ ಮತ್ತು ಕೆಲವು ಗೃಹಲಕ್ಷ್ಮಿಯವರು ಯೋಜನೆಗೆ ಜಾಯಿನ್ ಆದ ಬಳಿಕ ಮರಣ ಕೂಡ ಹೊಂದಿರ್ತಾರೆ. ಅಂತವರು ನೆಕ್ಸ್ಟ್ ಬೇರೆ ಅವರಿಗೆ ಯಾರು ಯಜಮಾನಿದಾರ ನೋಡಿ ಅವ್ರ ಮನೆಯಲ್ಲಿ ಅವರು ಅರ್ಜಿ ಹಾಕೋದ್ರ ಮೂಲಕ ಅದನ್ನ ಟ್ರಾನ್ಸ್ಫರ್ ಮಾಡ್ಕೋಬಹುದು. ವೀಕ್ಷಕರೇ, ಈಗ ಒಂದು ಮನೆಯಲ್ಲಿ ಒಬ್ರು ಯಾರಾದ್ರೂ ಮೃತಪಟ್ಟಿದ್ರೆ ನೆಕ್ಸ್ಟ್ ಯಜಮಾನಿಗೆ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ. ಅವರು ಮತ್ತೊಮ್ಮೆ ಹೊಸ ಅರ್ಜಿಯನ್ನ ಹಾಕಬೇಕು ಅಂತ ಹೇಳಲಾಗಿದೆ. ಬನ್ನಿ ಈಗ ಮತ್ತೊಂದು ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್. ರೇಷನ್ ಕಾರ್ಡ್ ಇದ್ದವರಿಗೆ ಹಣ ಬರುತ್ತಾ? ಹೌದು ವೀಕ್ಷಕರೇ, ಇದು ಸತ್ಯವಾದ ಮಾಹಿತಿ. ಕೇಂದ್ರ ಸರ್ಕಾರದಿಂದ ಡಿಜಿಟಲ್ ಕರೆನ್ಸಿ ಮೂಲಕ ಆಹಾರ ಸಬ್ಸಿಡಿ ನೀಡಲು ಕೇಂದ್ರ ಸರ್ಕಾರ ನೂತನ ಹೊಸ ಯೋಜನೆ ಪ್ರಾರಂಭ ಮಾಡಲು ಮುಂದಾಗ್ತಾ ಇದೆ. ಪ್ರಧಾನಮಂತ್ರಿಯವರ ಗರೀಬ್ ಕಲ್ಯಾಣ ಅನ್ನ ಯೋಜನೆ. ಇದು ಎಲ್ಲಾ ಬಿಪಿಎಲ್ ರೇಷನ್ ಕಾರ್ಡ್ ಗ್ರಾಹಕರಿಗೆ ಗೊತ್ತಿರುವಂತಹ ಮಾಹಿತಿ ಇರಬಹುದು. ಪ್ರಧಾನಮಂತ್ರಿಯವರ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಡಿಯಲ್ಲಿ ಫಲಾನುಭವಿಗಳಿಗೆ ನೇರವಾಗಿ ಈಗ ಸುರಕ್ಷಿತ ಡಿಜಿಟಲ್ ನಗದು ಒದಗಿಸುವ ಮೂಲಕ ಡಿಬಿಟಿ ವ್ಯವಸ್ಥೆ ಮೇಲ್ದರ್ಜೆಗೆ ಬರಲಿದೆ. ಇಲ್ಲಿ RBIದವರು ಹೊಸ ಒಂದು ಡಿಜಿಟಲ್ ರೂಪಾಯಿಯನ್ನ ಲಾಂಚ್ ಮಾಡಿದ್ರು. ಆ ಒಂದು ಡಿಜಿಟಲ್ ರೂಪಾಯಿಯನ್ನ ಈಗ ಡಿಬಿಟಿ ವ್ಯವಸ್ಥೆಯೊಂದಿಗೆ ಲಿಂಕ್ ಅನ್ನ ಮಾಡಲಾಗ್ತಾ ಇದೆ. ಸಬ್ಸಿಡಿ ಹಣ ಯಾವುದೇ ಅಡಚಣೆ ಇಲ್ಲದೆ ಸುಗಮವಾಗಿ ಜನರಿಗೆ ಈಗ ತಲುಪಬಹುದು. ಹೀಗಾಗಿ ಮುಂದಿನ ಬರೋ ದಿನಗಳಲ್ಲಿ ಎಲ್ಲಾ ಒಂದು ರಾಜ್ಯಗಳಲ್ಲೂ ಕೂಡ RBI ತಂದಿರೋ ಈ ಒಂದು ಡಿಜಿಟಲ್ ಕರೆನ್ಸಿಯನ್ನ ಆಹಾರ ಸಬ್ಸಿಡಿಗೆ ಕೊಡೋದ್ರ ಮೂಲಕ ಜನರಿಗೆ ಆ ಒಂದು ಆಹಾರ ಸಬ್ಸಿಡಿ ಒಂದು ಡಿಜಿಟಲ್ ಕರೆನ್ಸಿಯಿಂದ ಆಹಾರ ಸಬ್ಸಿಡಿ ಖರೀದಿ ಮಾಡೋದಕ್ಕೆ ಈಸಿ ಆಗಲಿದೆ. ವೀಕ್ಷಕರೇ, ಸೆಂಟ್ರಲ್ ಬ್ಯಾಂಕ್ ಈಗ ಡಿಜಿಟಲ್ ಕರೆನ್ಸಿ ಅಂದ್ರೆ CBDC ಅಂತ ಆಧಾರಿತ ಆಹಾರ ಸಬ್ಸಿಡಿ ವಿತರಣಾ ಯೋಜನೆಗೆ ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವರಾದಂತವರು ಪ್ರಹ್ಲಾದ್ ಜೋಶಿ ಅವರು ಗುರುವಾರ ಚಾಲನೆಯಲ್ಲಿ ಕೊಟ್ಟಿರುವಂತದ್ದು. ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ಆಹಾರ ಸಬ್ಸಿಡಿ ವಿತರಣೆಯಲ್ಲಿ ಈ ಒಂದು ಯೋಜನೆ ಅತ್ಯಂತ ಪಾರದರ್ಶಕವಾಗಿರುತ್ತೆ. ಇದು ಡಿಜಿಟಲ್ ರೂಪಾಂತರದ ಮುಂದಿನ ಹಂತವಾಗಿದೆ. ಸರ್ಕಾರ ನೀಡುವ ಯೋಜನೆ ಮತ್ತು ಸೌಲಭ್ಯಗಳು ಯಾವುದೇ ಸೋರಿಕೆ ಅಥವಾ ಭ್ರಷ್ಟಾಚಾರವಿಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ತಲುಪಬೇಕು ಅಂತ ಪ್ರಧಾನಿ ಮೋದಿ ಅವರು ಪ್ರಮುಖ ಆಶಯವಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಹಾಗಾದ್ರೆ ಮುಂದಿನ ಬರೋ ದಿನಗಳಲ್ಲಿ ಈ ಒಂದು ಯೋಜನೆ ಈಗ ಪುದುಚೇರಿಯಲ್ಲಿ ಒಂದು ಈಗಾಗಲೇ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಚಾಲನೆ ಕೊಟ್ಟಿದ್ದಾರೆ. ಮುಂದಿನ ಬರೋ ದಿನಗಳಲ್ಲಿ ಎಲ್ಲಾ ಒಂದು ರಾಜ್ಯಗಳಲ್ಲೂ ಕೂಡ ಇದನ್ನ ಲಾಂಚ್ ಮಾಡಲಿದ್ದಾರೆ ಅಂತ ಹೇಳಲಾಗಿದೆ. ಬನ್ನಿ ಈಗ ದೊಡ್ಡ ಒಂದು ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಿಮ್ಮ ಹತ್ತಿರ ಬೈಕ್ ಇರಲಿ, ಕಾರ್ ಇರಲಿ, ಆಟೋ ಇರಲಿ, ಲಾರಿ ಇರಲಿ, ಏನೇ ಇದ್ರೂ ಕೂಡ ಇದು ಒಂದು ಹೊಸ ನಿಯಮ. ಹೆಚ್ಚು ಟ್ರಾಫಿಕ್ ರೂಲ್ಸ್ ಇನ್ ಮುಂದೆ ಯಾರಾದ್ರೂ ಉಲ್ಲಂಘನೆ ಮಾಡ್ತೀರಾ ಅಂದ್ರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ರದ್ದಾಗುತ್ತೆ. ವೀಕ್ಷಕರೇ, ಈಗ ಗ್ರೇಡ್ ಆಧಾರಿತ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಕೊಡೋದಕ್ಕೆ ಚಿಂತನೆ ಶುರುವಾಗಿದೆ. ಅಂದ್ರೆ ವಾಹನ ಚಾಲನೆಯಿಂದ ಅಪಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಜವಾಬ್ದಾರಿಯುತ ಚಾಲನೆ ಉತ್ತೇಜಿಸ ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ರಸ್ತೆಯ ಅಪಘಾತ ತಡೆಯುವ ಉದ್ದೇಶದಿಂದ ದರ್ಜೆ ಆಧಾರಿತ ಅಂದ್ರೆ ಗ್ರೇಡ್ ಆಧಾರಿತ ವಾಹನ ಚಾಲನಾ ಪರವಾನಗಿ ವ್ಯವಸ್ಥೆ ಅಂದ್ರೆ ಗ್ರೇಡ್ ಬೇಸ್ಡ್ ಡ್ರೈವಿಂಗ್ ಲೈಸೆನ್ಸ್ ಸಿಸ್ಟಮ್ ಅನ್ನ ಜಾರಿಗೆ ತರಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಇದರ ಅನ್ವಯ ನಿರ್ದಿಷ್ಟ ರಸ್ತೆ ನಿಯಮ ಉಲ್ಲಂಘನೆಗಳಿಗೆ ಪರವಾನಗಿ ರದ್ದು ಸೇರಿದಂತೆ ಕಠಿಣ ನಿಯಮಗಳು ಕೈಗೊಳ್ಳಲಾಗುತ್ತೆ ಅಂತ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದಂತವರು ನಿತಿನ್ ಗಡ್ಕರಿ ಅವರು ಘೋಷಣೆ ಕೂಡ ಮಾಡಿದ್ದಾರೆ. ಶೀಘ್ರದಲ್ಲಿ ಜಾರಿಗೆ ತರ್ತೀವಿ. ರಸ್ತೆ ಅಪಘಾತ ನಿಯಮ ಉಲ್ಲಂಘನೆ ಸಂಬಂಧಪಟ್ಟಂತೆ ಚಾಲಕರಿಗೆ ನಿರ್ದಿಷ್ಟ ಪಾಯಿಂಟ್ ಗಳನ್ನ ನಿಗದಿ ಮಾಡ್ತೀವಿ. ಪ್ರತಿ ಸಲ ಅಪಘಾತ ರಸ್ತೆ ನಿಯಮ ಉಲ್ಲಂಘನೆ ಮಾಡಿದ್ರೆ ಪಾಯಿಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಎಲ್ಲಾ ಪಾಯಿಂಟ್ಗಳು ಕಡಿಮೆ ಆದಾಗ 6 ತಿಂಗಳವರೆಗೂ ಪರವಾನಗಿ ಲೈಸೆನ್ಸ್ ರದ್ದು ಮಾಡ್ತೀವಿ. ಮತ್ತೆ ಅವರಿಗೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ. ಮತ್ತೆ ಪದೇ ಪದೇ ರೂಲ್ಸ್ ಬ್ರೇಕ್ ಮಾಡಿದ್ರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಒಂದು ವೇಳೆ ಪಾಯಿಂಟ್ ಗಳು ಕಡಿಮೆ ಆದ್ರೆ ಅಂದ್ರೆ ಗ್ರೇಡ್ಸ್ ಗಳು ಕಡಿಮೆ ಆದ್ರೆ ಅವರಿಗೆ ಲೈಸೆನ್ಸ್ ಕೊಡಲ್ಲ. ಲೈಸೆನ್ಸ್ ಇಲ್ಲದೆ ವಾಹನ ಓಡಿಸಿದ್ರೆ ನಿಮ್ಗೆ ಗೊತ್ತಿರಬಹುದು, ಕಾನೂನು ಪ್ರಕಾರ ದೊಡ್ಡ ಕಠಿಣ ಶಿಕ್ಷೆ ಕೂಡ ಆಗುತ್ತೆ ಅವರಿಗೆ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಇದೇ ಒಂದು ತಿಂಗಳಲ್ಲಿ ಅಂದ್ರೆ ಮಾರ್ಚ್ ತಿಂಗಳಿನಿಂದ ಈಗ ಮತ್ತೆ ಚಂದ್ರಗ್ರಹಣ ಶುರುವಾಗ್ತಾ ಇದೆ. ಹಾಗಾದ್ರೆ ಗ್ರಹಣ ಯಾವಾಗ ಇದೆ? ಇದೇ ಒಂದು ಮಾರ್ಚ್ 3ಕ್ಕೆ ಈ ವರ್ಷದ ಮೊದಲ ಚಂದ್ರಗ್ರಹಣ, ಎರಡನೇ ಗ್ರಹಣ. ಮೊನ್ನೆ ಸೂರ್ಯಗ್ರಹಣ ಆಯಿತು ಫೆಬ್ರವರಿಯಲ್ಲಿ, ಈಗ ಎರಡನೇ ಗ್ರಹಣ ಚಂದ್ರಗ್ರಹಣ. ಈ ವರ್ಷದ ಮೊದಲ ಚಂದ್ರಗ್ರಹಣ ರಕ್ತ ಚಂದ್ರಗ್ರಹಣ ಅಂತಾನೂ ಕೂಡ ಇಲ್ಲಿ ಕರೀಬಹುದು. ವೀಕ್ಷಕರೇ, ಈಗ ಮೊದಲಿಗೆ ಗ್ರಹಣದ ಸಮಯ ನಿಮಗೆ ಹೇಳೋದಾದ್ರೆ ಮಧ್ಯಾಹ್ನ 3:20 ಪ್ರಾರಂಭವಾಗುತ್ತೆ. ಇನ್ನು ಮಾರ್ಚ್ 3 ಮಧ್ಯಾಹ್ನ 3:20 ಗ್ರಹಣ ಪ್ರಾರಂಭವಾದ್ರೆ ಅಂತ್ಯವಾಗೋದು ಸಂಜೆ 6:47. ವೀಕ್ಷಕರೇ, ಭಾರತದಲ್ಲಿ ಚಂದ್ರೋದಯವು ಸುಮಾರು ಸಂಜೆ 6:26 ಆಗೋದ್ರಿಂದ ಗ್ರಹಣದ ಅಂತಿಮ ಹಂತ 10 ನಿಮಿಷ ಮಾತ್ರ ಭಾರತದಲ್ಲಿ ಗೋಚರವಾಗುತ್ತೆ. ಗ್ರಹಣದ ಗರಿಷ್ಠ ಪ್ರಭಾವವು ಸಂಜೆ 6:33
6:40 ಇರಲಿದೆ ಅಂತ ಹೇಳಬಹುದು. ಇನ್ನು ಗ್ರಹಣದ ಸಮಯದಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರದು, ಧಾರ್ಮಿಕ ದೃಷ್ಟಿಕೋನದಿಂದ ಗ್ರಹಣದ ಸಮಯದಲ್ಲಿ ಭಗವಾನ್ ವಿಷ್ಣು ಅಥವಾ ಶಿವನ ನಾಮಸ್ಮರಣೆ ಮಾಡುವುದು ಅತ್ಯಂತ ಶುಭ ಮತ್ತು ಭಗವದ್ಗೀತೆ, ರಾಮಾಯಣ ಅಥವಾ ವಿಷ್ಣು ಸಹಸ್ರನಾಮವನ್ನ ಓದಬಹುದು. ಗ್ರಹಣದ ನಂತರ ಪವಿತ್ರ ಸ್ನಾನ ಮಾಡೋದು ಅಗತ್ಯವಾಗಿರುತ್ತೆ. ಮನೆಯಲ್ಲಿ ಗಂಗಾ ಜಲವನ್ನ ವೀಕ್ಷಣೆ ಮಾಡಿ ಶುದ್ಧೀಕರಿಸಿ ದೇವರ ವಿಗ್ರಹಗಳಿಗೆ ಅಭಿಷೇಕ ಮಾಡಿ ಪೂಜೆ ಸಲ್ಲಿಸಬೇಕು ಅಂತ ಹೇಳಲಾಗಿದೆ. ಗ್ರಹಣದ ನಂತರ ದಾನ ಮಾಡೋದು ಅತ್ಯಂತ ಪುಣ್ಯದಾಯಕ ಅಂತ ನಂಬಲಾಗಿದೆ. ಬಡವರಿಗೆ ಅನ್ನ, ಬಟ್ಟೆ ಅಥವಾ ಹಣವನ್ನು ದಾನ ಮಾಡೋದ್ರಿಂದ ವಿಶೇಷ ಫಲ ಸಿಗುತ್ತೆ ಅಂತ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು ವೀಕ್ಷಕರೇ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಮನಸ್ಸಿಗೆ ಏನಿದ್ರು ಕಮೆಂಟ್ ಮಾಡಿ.